ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಲಿವರ್ನ ನಿರ್ವಿಷೀಕರಣ ಬಗ್ಗೆ ತಿಳ್ಕೊಳ್ಳೋಣ. ಯಕೃತ್ತು ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಯಕೃತ್ತಿನ ಸಮಸ್ಯೆಗಳು ವಿವಿಧ ಕಾರಣಗಳಿಂದ ಬರುತ್ತದೆ. ಆರೋಗ್ಯಕರ ಆಹಾರಗಳೊಂದಿಗೆ ಯಕೃತ್ತಿನ ನಿರ್ವಿಷೀಕರಣ ಮತ್ತು ಶಕ್ತಿ ಪೂರೈಕೆಗೊಳಿಸೋದಕ್ಕೆ ಸಾಧ್ಯ. ಸೇಬು ಹಣ್ಣನ್ನು ಸೇವಿಸುವುದರಿಂದ ಲಿಪಿಡ್ ಪ್ರೊಫೈಲ್ಗಳನ್ನು ಸುಧಾರಿಸುತ್ತದೆ, ಉತ್ಕರ್ಷಣ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಯಕೃತ್ತಿಯಲ್ಲಿನ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುತ್ತದೆ. ದ್ರಾಕ್ಷಿ ಹಣ್ಣುಗಳು. ಕೆಂಪು ಮತ್ತು ನೇರಳೆ ದ್ರಾಕ್ಷಿಗಳು ರೆಸ್ವೆರಾಟ್ರಾಲ್ ಮತ್ತು ಇತರ ಪಾಲಿಫಿನಾಲ್ಗಳಲ್ಲಿ ಸಮೃದ್ಧವಾಗಿವೆ. ಇದು ಯಕೃತ್ತಿಯಲ್ಲಿನ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚಕೋತ ಹಣ್ಣು ಯಕೃತ್ತಿನ ನಿರ್ವಿಷೀಕರಣಕ್ಕೆ ಸಹಾಯ ಮಾಡುತ್ತದೆ. ಇದು ಯಕೃತ್ತಿನ ನಿರ್ವಿಷೀಕರಣವನ್ನು ಹೆಚ್ಚಿಸಲು ಕಿಣ್ವಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ಮಾವಿನಲ್ಲಿರುವ ಅತ್ಯುತ್ತಮ ಗುಣಗಳು ಯಕೃತ್ತಿನ ಕಾಯಿಲೆಗಳ ಮೇಲೆ ಒಳ್ಳೆಯ ಪರಿಣಾಮಗಳನ್ನು ಬೀರುತ್ತವೆ. ಪಪಾಯ ಹಣ್ಣಿನಲ್ಲಿರುವ ಲಿಪೋಜೆನಿಕ್ ವಿರೋಧಿ, ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಯಕೃತ್ತಿನ ಸಿಟೋಸಿಸ್ನಿಂದ ಉಂಟಾಗುವ ಹಾನಿಯನ್ನು ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ. ದಾಳಿಂಬೆಯಲ್ಲಿರುವ ಹೆಲಾಜಿಕ್ ಆಮ್ಲವು ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತ ನಿವಾರಕ ಗುಣಗಳಿಂದ ಸಮೃದ್ಧವಾಗಿವೆ. ಹೀಗಾಗಿ ಇದು ಯಕೃತ್ತಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಕಲ್ಲಂಗಡಿ ಹಣ್ಣು. ಇದರಲ್ಲಿರುವ ಹೆಚ್ಚಿನ ನೀರಿನಾಂಶ ಮತ್ತು ಲೈಕೋಪೇನ್ ನಂತಹ ಉತ್ಕರ್ಷಣ ನಿರೋಧಕಗಳು ಯಕೃತ್ತಿಗೆ ಪ್ರಯೋಜನಕಾರಿ. ಇದು ಜಲಸಂಚಯನ ಮತ್ತು ನಿರ್ವಿಷೀಕರಣವನ್ನು ಸುಧಾರಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.